ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೈಲೋ ಶೇಪ್ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಬರೀ 2 ಮೀಟರ್ ಫ್ಯಾಬ್ರಿಕಲ್ಲಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಮೊದಲಿಗೆ ನಾನು ಫ್ಯಾಬ್ರಿಕಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಕಡೆಯಿಂದ ನಾವು ಮಾರ್ಕಿಂಗನ್ನು ಮಾಡಬೇಕು. ಕುರ್ತಿ ರೆಡಿ ಲೆಂತ್ ಇದೆ 35 ಇಂಚ್. ಅದರಲ್ಲಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನಿಲ್ಲಿ 37 ಇಂಚ್ ತೊಗೊಂಡಿದ್ದೀನಿ. ಫ್ಯಾಬ್ರಿಕ್ಕು ಪೂರ್ತಿ 37 ಇಂಚ್ ಇದೆ, ಹೀಗಾಗಿ ನಾನು ಮಾರ್ಕಿಂಗ್ ಏನು ಮಾಡ್ತಾ ಇಲ್ಲ ಇಲ್ಲಿ. ಈಗ ಇಲ್ಲಿ ಶೋಲ್ಡರನ್ನು ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ಪಾಯಿಂಟಿಂದ ಆರ್ಮೋಲ್ನು ಕೂಡ 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರನ್ನ ಎಷ್ಟು ತೊಗೋತೀವಿ ಅಷ್ಟೇ ಆರ್ಮೋಲ್ನು ಕೂಡ ತೊಗೋಬೇಕಾಗುತ್ತೆ. ಈ ಪಾಯಿಂಟಿಗೆ ಈಗ ನಾವು ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಚೆಸ್ಟ್ ರೌಂಡನ್ನು ನಾನು 10 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಚೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಈಗ ಶೋಲ್ಡರ್ದಿಂದ ವೆಸ್ಟ್ ಲೆಂತನ್ನು ನಾನು 14.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಶೋಲ್ಡರ್ದಿಂದ ಹಿಪ್ ಲೆಂತನ್ನು ನಾನು 20 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆಸ್ಟ್ ಲೆಂತನ್ನು ಮಾರ್ಕ್ ಮಾಡಿದ್ವಿ, ಇಲ್ಲಿ ವೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ವೆಸ್ಟ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಮತ್ತು ಹಿಪ್ ಲೆಂತನ್ನು ಮಾರ್ಕ್ ಮಾಡಿದ್ವಿ, ಆ ಪಾಯಿಂಟಿಗೆ ಹಿಪ್ ರೌಂಡನ್ನು ನಾನು 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ಹಿಪ್ ರೌಂಡ್ ಎಷ್ಟಿರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. ಮತ್ತು ಈ 3 ಪಾಯಿಂಟನ್ನು ಕೂಡಿಸ್ಕೋತಾ ಇದ್ದೀನಿ. ಈಗ ಈ ಪಾಯಿಂಟಿಂದ ಬಾಟಮ್ವರೆಗೂ ನಾವು ಕುರ್ತಿ ಶೇಪನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಎ ಶೇಪಲ್ಲಿ ಕುರ್ತಿ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಇಲ್ಲಿಗೆ ಆರ್ಮೋಲ್ ರೌಂಡನ್ನು ಮಾರ್ಕ್ ಮಾಡಬೇಕು. ಈ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಲೈನ್ಗೆ ಈ ರೀತಿಯಾಗಿ ಪಟ್ಟಿನ ಇಟ್ಕೊಂಡು ಪಟ್ಟಿನ ಫೋಲ್ಡ್ ಮಾಡಿ ಸೆಂಟರ್ ಪಾಯಿಂಟಿಗೆ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಮತ್ತು 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಶೋಲ್ಡರ್ ನಾನು 6.5 ಇಂಚ್ ತೊಗೊಂಡಿದ್ದೀನಿ. ಹಾಗೆ ನೆಕ್ ಬಿಡ್ತನ್ನು ನಾನು 2.5 ಇಂಚಿಗೆ ಮಾರ್ಕ್ ಮಾಡಿ ಫ್ರಂಟ್ ನೆಕ್ ಡೆಪ್ತನ್ನು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ಗೆ ನಾನು ರೌಂಡ್ ಶೇಪಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ಈ ಕುರ್ತಿಗೆ ನಾನು ಹೈಲೋ ಶೇಪಲ್ಲಿ ಕಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹೀಗಾಗಿ ನಾನು ಶೋಲ್ಡರ್ದಿಂದ ಲೋ ಶೇಪನ್ನು ಹಾಕೋತಾ ಇದ್ದೀನಿ. ಲೋ ಶೇಪನ್ನು ನಾನು 32 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಶೋಲ್ಡರ್ದಿಂದ. ಈ ರೀತಿಯಾಗಿ ಇದನ್ನು ನಾವು ಕರ್ವ್ ಶೇಪಲ್ಲಿ ಬಾಟಮ್ ಶೇಪನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಈಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮೋಲ್ ಶೇಪ್ನಿಂದ ಕಟ್ಟಿಂಗ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ದೀವಿ ಅದರ ಮೇಲೆ. ಈಗ ಕಟ್ಟಿಂಗ್ ಮಾಡ್ಕೊಂಡಿದ್ದಾಯಿತು. ಈ ಉಳಿದ ಬಟ್ಟೆನಲ್ಲಿ ನಾವು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಆಮೇಲೆ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಬ್ಯಾಕ್ ಪಾರ್ಟನ್ನು ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ. ಮತ್ತು ಫ್ರಂಟ್ ಪಾರ್ಟನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನು 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಕಡೆಯಿಂದ ನಾವು ಸ್ಲೀವ್ಸ್ ಲೆಂತನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ ಸ್ಲೀವ್ಸ್ ಲೆಂತನ್ನು 8.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕನ್ನು ನಾನು ಅಟ್ಯಾಚ್ ಮಾಡ್ಕೋತೀನಿ. ಆಮೇಲೆ ಈಗ ಡೌನಿಂಗನ್ನು ನಾನು 3 ಇಂಚಿಗೆ ಮಾರ್ಕ್ ಮಾಡಿ ಲೈನನ್ನು ಎಳ್ಕೊಂಡಿದ್ದೀನಿ. ಈ ಲೈನ್ಗೆ ನಾವು ಆರ್ಮೋಲ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 7.5 ಇಂಚಿಗೆ ಆರ್ಮೋಲ್ ರೌಂಡನ್ನು ಮಾರ್ಕ್ ಮಾಡಿದ್ದೀನಿ ಮತ್ತು 1.5 ಇಂಚನ್ನು ಮಾರ್ಜಿನ್ ತೊಗೊಂಡಿದ್ದೀನಿ. ಈಗ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ರೌಂಡನ್ನು 8 ಇಂಚ್ ತೊಗೊಂಡಿದ್ದೀನಿ ಮತ್ತು ಸ್ಲೀವ್ಸ್ ಶೇಪನ್ನು ಹಾಕೋತಾ ಇದ್ದೀನಿ. ಈಗ ಮಾರ್ಕಿನ ಮೇಲೆ ಕಟಿಂಗ್ ಮಾಡ್ಕೋಬೇಕು.
ಈಗ ಫ್ರಂಟ್ ಆರ್ಮಲ್ ಶೇಪನ್ನು ಕಟಿಂಗ್ ಮಾಡ್ಕೋಬೇಕಾದ್ರೆ ಸ್ಲೀವ್ಸನ್ನು ಓಪನ್ ಮಾಡಿಕೊಂಡು ಸ್ಲೀವ್ಸ್ನ ಸೀದಾ ಸೈಡು ಒಳಗಡೆ ಇರಬೇಕು, ಇಲ್ಲ ಉಲ್ಟಾ ಸೈಡು ಒಳಗಡೆ ಇರಬೇಕು. ಈಗ ನಾನು ಸೀದಾ ಸೈಡನ್ನು ಒಳಗಡೆ ಇಟ್ಕೊಂಡು ಫ್ರಂಟ್ ಆರ್ಮಲ್ ಶೇಪನ್ನು ಹಾಕೋತಾ ಇದ್ದೀನಿ ಮತ್ತು ಇದ್ರ ಮೇಲೆ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ಎರಡು ಸ್ಲೀವ್ಸನ್ನು ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ನಾಚನ್ನು ಹಾಕೋತಾ ಇದ್ದೀನಿ. ಇದನ್ನು ಜಾಯಿಂಟ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಫ್ಯಾಬ್ರಿಕನ್ನು ಯೂಸ್ ಮಾಡ್ತೀನಿ ಸ್ಲೀವ್ಸ್ಗೆ. ಈಗ ಫ್ರಂಟ್ ಪಾರ್ಟಿಗೆ ನಾವು ಬಟನ್ ಪ್ಲೇಕೆಟನ್ನು ರೆಡಿ ಮಾಡ್ಕೋಬೇಕು. ಹೀಗಾಗಿ ನಾನು ಸೆಂಟರ್ದಿಂದ ಕಟ್ ಮಾಡ್ಕೋತೀನಿ. ಸೆಂಟರ್ದಿಂದ ನಾನು 6 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು 6 ಇಂಚ್ವರೆಗೂ ನಾನು ಕಟ್ ಮಾಡ್ಕೋತೀನಿ ಸೆಂಟರ್ದಿಂದ. ನಾವು ಎಲ್ಲಿವರೆಗೆ ಮಾರ್ಕ್ ಮಾಡಿದ್ದೀವಿ ಅಲ್ಲಿವರೆಗೆ ಮಾತ್ರ ಕಟ್ ಮಾಡ್ಕೋಬೇಕು. ನೋಡಿ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಈಗ ಇಲ್ಲಿ ನಾವು ಬಟನ್ನ ಅಟ್ಯಾಚ್ ಮಾಡಿ ಬಟನ್ ಪ್ಲೇಕೆಟನ್ನು ರೆಡಿ ಮಾಡ್ಕೋಬೇಕು. ಹೀಗಾಗಿ ನಾನೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ ಲೆಫ್ಟ್ ಸೈಡ್ಗೆ. ಈ ಸ್ಟ್ರಿಪ್ನ ವಿಡ್ತ್ ಇದೆ 2.5 ಇಂಚ್ ಮತ್ತು ಲೆಂತ್ ಇದೆ 6 ಇಂಚ್. ನಾವು 6 ಇಂಚ್ವರೆಗೂ ಕಟ್ ಮಾಡ್ಕೊಂಡಿದ್ದೀವಿ ಕುರ್ತಿಯಲ್ಲಿ, ಅಷ್ಟೇ ನಾನು 6 ಇಂಚಲ್ಲಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಲೆಫ್ಟ್ ಸೈಡ್ಗೆ ನೀಟಾಗಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಈ ಸೈಡ್ಗೆ ಅಂದರೆ ರೈಟ್ ಸೈಡ್ಗೂ ಕೂಡ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಈ ಸ್ಟ್ರಿಪ್ನ ಲೆಂತ್ ಇದೆ 8 ಇಂಚ್ ಮತ್ತು ವಿಡ್ತ್ ಇದೆ 2.5 ಇಂಚ್. ಅದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕೋಬೇಕು. ವಿ ಶೇಪಲ್ಲಿ ಎರಡು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ಗೆ. ಇಲ್ಲಿ ಕೆಳಗಡೆ ಸ್ಟಿಚ್ಚನ್ನು ಹಾಕೋಬಾರ್ದು. ಈಗ ನೋಡಿ ನಾನು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಗೆ. ನಾನು ಇಲ್ಲಿವರೆಗೂ ಮಾತ್ರ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಓಪನ್ ಆಗಿ ಬಿಟ್ಟಿದ್ದೀನಿ. ಈಗ ಇದನ್ನು ನಾವು ಇಲ್ಲಿಗೆ ಸ್ವಲ್ಪ ನಾಚನ್ನು ಹಾಕ್ಕೋಬೇಕು, ಯಾಕಂದರೆ ಬಟ್ಟೆ ಈಸಿಲಿ ಟರ್ನ್ ಆಗುತ್ತೆ. ಈಗ ನಾವು ಕುರ್ತಿನ ಸೀದಾ ಮಾಡಿಕೊಂಡು ಸ್ಟ್ರಿಪ್ಪನ್ನು ಟರ್ನ್ ಮಾಡ್ಕೋಬೇಕು ಸೀದಾ ಸೈಡ್ಗೆ. ಮೊದಲಿಗೆ ನಾನು ಕಡಿಮೆ ಬಟ್ಟೆ ಇರೋ ಸ್ಟ್ರಿಪ್ಪನ್ನು ಟರ್ನ್ ಮಾಡ್ಕೊಂಡಿದ್ದೀನಿ ಸೀದಾ ಸೈಡ್ಗೆ. ಮೊದಲಿಗೆ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಿದ್ದೀವಿ ಅದೇ ಸ್ಟಿಚ್ ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದು ಹೆಚ್ಚಿಗೆ ಬಟ್ಟೆ ಇರೋ ಈ ಫ್ಯಾಬ್ರಿಕನ್ನು ಕೂಡ ನಾನು ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಟ್ಟೆನ ನೀಟಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಈ ರೀತಿಯಾಗಿ. ಈ ಸ್ಟ್ರಿಪ್ಪಲ್ಲೂ ಕೂಡ ಮೊದಲಿಗೆ 1/2 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಏನು ಮೇನ್ ಫ್ಯಾಬ್ರಿಕ್ಕಿಗೆ ಈ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡಿದ್ದೀವಿ ಅದೇ ಸ್ಟಿಚ್ ಮೇಲೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಸ್ಟಿಚ್ಚನ್ನು ಎಲ್ಲಿವರೆಗೂ ಹಾಕ್ಕೋಬೇಕು ಅಂದರೆ ಇಲ್ಲಿವರೆಗೂ ಮಾತ್ರ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಕೆಳಗಡೆ ಓಪನ್ ಆಗಿ ಬಿಡಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ. ಇಲ್ಲಿ ಕೆಳಗಡೆ ಓಪನ್ ಆಗಿ ಬಿಟ್ಟಿದ್ದೀನಿ. ಈಗ ಈ ಬಟ್ಟೆನ ಕೆಳಗಡೆ ಮಾಡಿ ಅದ್ರ ಮೇಲೆ ಈ ಫ್ಯಾಬ್ರಿಕನ್ನು ಇಡಬೇಕು ಈ ರೀತಿಯಾಗಿ ನೀಟಾಗಿ. ಈ ರೀತಿಯಾಗಿ ಬಟ್ಟೆನ ನೀಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಾವು 1/2 ಇಂಚಿಗೆ ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾವು ಸ್ಕ್ವೇರ್ ಆಕಾರದಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ. ಈಗ ನೋಡಿ ಬಟನ್ ಪ್ಲೇಕೆಟ್ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ಈ ರೀತಿಯಾಗಿ ನೀವು ಕೂಡ ಬಟನ್ ಪ್ಲೇಕೆಟನ್ನು ರೆಡಿ ಮಾಡ್ಕೋಬೇಕು. ನೋಡಿ ಫ್ರಂಟ್ ಪಾರ್ಟ್ಗೆ ನಾನು ಬಟನ್ ಪ್ಲೇಕೆಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ಇದ್ರ ಮೇಲೆ ನಾವು 3 ರಿಂದ 4 ಬಟನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಕುರ್ತಿ ಪೂರ್ತಿ ಸ್ಟಿಚ್ ಆದಮೇಲೆ. ಈಗ ನಾವು ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನು ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ನೆಕ್ ಆಕಾರದ ಮೇಲೆ ಸ್ಟಿಚ್ಚನ್ನು ಹಾಕೋತೀನಿ. ಇದೇ ರೀತಿ ಈ ಸೈಡ್ಗೂ ಕೂಡ ಕ್ರಾಸ್ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಲ್ಲಿಗೆ ಸ್ವಲ್ಪ ನಾಚನ್ನು ಹಾಕೋಬೇಕು ಬಟ್ಟೆ ಈಸಿಲಿ ಟರ್ನ್ ಆಗೋ ಸಲುವಾಗಿ. ಈಗ ನೋಡಿ ಈ ರೀತಿಯಾಗಿ ಮೊದಲಿಗೆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ಸೈಡ್ಗೆ 2 ಫೋಲ್ಡ್ ಮಾಡಿಕೊಂಡು ಒಳಗಡೆ ಮಡಿಚ್ಕೊಂಡು ಇದ್ರ ಮೇಲೆ ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು ನೆಕ್ ಆಕಾರದಲ್ಲಿ. ಇದೇ ರೀತಿ ಈ ಸೈಡ್ಗೂ ಕೂಡ 2 ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನು ಹಾಕೋಬೇಕು ನೆಕ್ ಆಕಾರದಲ್ಲಿ. ಈಗ ನೋಡಿ ಫ್ರಂಟ್ ನೆಕ್ಕನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ.
ಬಟನ್ ಪ್ಲಾಕೆಟು ಈ ರೀತಿಯಾಗಿ ಬಂದಿದೆ. ಇದೇ ರೀತಿ ನಾನು ಬ್ಯಾಕ್ ನೆಕ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಸೇಮ್ ಮೆಥಡಲ್ಲಿ ನೋಡಿ ಈ ರೀತಿಯಾಗಿ. ಈಗ ಫ್ರಂಟ್ ಪಾರ್ಟನ್ನು ಸೀದಾ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಬ್ಯಾಕ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಅರ್ಧ ಇಂಚ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ ಹಾಕ್ಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ಗೆ ಕಾಂಟ್ರಾಸ್ಟ್ ಕಲರ್ದಲ್ಲಿ ನಾವು ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋಬೇಕು. ಈಗ ನಾನು ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ನ ಲೆಂತ್ ಇದೆ 6 ಇಂಚ್ ನೋಡಿ ಈ ರೀತಿಯಾಗಿ 6 ಇಂಚ್ ನಾನು ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಸ್ಲೀವ್ಸನ್ನು ಉಲ್ಟಾ ಇಟ್ಕೊಂಡು ಮೊದಲಿಗೆ ಸ್ಟಿಪ್ಪನ್ನು ಕೂಡ ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚನ್ನು ಹಾಕೋಬೇಕು. ಇದೇ ರೀತಿ ಈ ಸ್ಲೀವ್ಸನ್ನು ಕೂಡ ನಾನು ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಸ್ಲೀವ್ಸನ್ನು ಉಲ್ಟಾ ಇಟ್ಕೊಂಡು ಈ ಸ್ಟ್ರಿಪ್ಪನ್ನು ಕೂಡ ಉಲ್ಟಾ ಇಟ್ಕೊಂಡು ಅದ್ರ ಮೇಲೆ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚನ್ನು ಹಾಕೋಬೇಕು. ಈಗ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೊದಲಿಗೆ 1 ಇಂಚಿಗೆ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಹಾಕ್ಕೊಂಡು ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅದೇ ಸ್ಟಿಚ್ ಮೇಲೆ ನಾವು ಮತ್ತೆ ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚನ್ನು ಹಾಕೋಬೇಕು. ಇದೇ ಮೆಥಡಲ್ಲಿ ಈ ಸ್ಲೀವ್ಸ್ನು ಕೂಡ ರೆಡಿ ಮಾಡ್ಕೋಬೇಕು. ಮೊದಲಿಗೆ 1 ಇಂಚಿಗೆ ಫೋಲ್ಡ್ ಮಾಡಿ ಆಮೇಲೆ ಸ್ಟಿಚ್ ಮೇಲೆ ಮತ್ತೆ ಫೋಲ್ಡ್ ಮಾಡಿ ಟಾಪ್ ಸ್ಟಿಚನ್ನು ಹಾಕೋಬೇಕು. ಈಗ ಇಲ್ಲಿ ಶೋಲ್ಡರ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ 2 ಸ್ಲೀವ್ಸ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಸ್ಲೀವ್ಸಲ್ಲಿ ಫ್ರಂಟ್ ಆರ್ಮಲ್ ಶೇಪನ್ನು ನೋಡ್ಕೋಬೇಕು. ಮತ್ತು ಇಲ್ಲಿ ನಾಚನ್ನು ಹಾಕಿದ್ದೀವಿ ಮತ್ತು ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆ. ಇವೆರಡು ಕರೆಕ್ಟಾಗಿ ಬರೋ ಥರ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕೋಬೇಕು. ಇದೇ ರೀತಿ ಈ ಸ್ಲೀವ್ಸ್ನು ಕೂಡ ಜಾಯಿಂಟ್ ಮಾಡ್ಕೋಬೇಕು. ಈಗ 2 ಸ್ಲೀವ್ಸ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಸ್ಲೀವ್ಸಿಂದ ಹೀಪ್ ರೌಂಡ್ವರೆಗೂ 1.5 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಅದ್ರ ಕೆಳಗಡೆ ಈ ರೀತಿಯಾಗಿ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು ಬಾಟಮ್ವರೆಗೂ. ಇದೇ ರೀತಿ ಈ ಸೈಡ್ಗೂ ಕೂಡ ಹೀಪ್ ರೌಂಡ್ವರೆಗೂ 1.5 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಬಾಟಮ್ವರೆಗೂ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ಮತ್ತು ಇಲ್ಲಿ ಪೂರ್ತಿ ಬಾಟಮಲ್ಲಿ ಡಬಲ್ ಫೋಲ್ಡ್ ಮಾಡಿ ಪೂರ್ತಿ ರೌಂಡಲ್ಲಿ ಟಾಪ್ ಸ್ಟಿಚ್ ಹಾಕೋಬೇಕು. ನೋಡಿ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇದರ ಬಾಟಮ್ನ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಒಂದು ಸರ್ತಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.